ರೆಗ್ಯುಲರ್ ಆಗಿ ಮಾಡೋ ಥರ ಅಲ್ಲದೆ ಸ್ವಲ್ಪ ಡಿಫ್ರೆಂಟ್ ಆಗಿ ಸಕ್ಕ ಟೇಸ್ಟಿಯಾಗಿರೋಂಥ ಶಾವಿಗೆ ಉಪ್ಪಿಟ್ಟನ್ನ ಫಟಾಫಟ್ ಅಂತ ಯಾವ ರೀತಿ ಮಾಡೋದು ನೋಡೋಣ. ಮೊದಲಿಗೆ ಪಾತ್ರೆಯಲ್ಲಿ ನೀರನ್ನ ಕಾಯಕ್ಕಿಟ್ಟು ಬೇಕಾಗಿರೋಷ್ಟು ಉಪ್ಪು, 1 ಕಪ್ಪಷ್ಟು ಶಾವಿಗೆನ ಹಾಕಿ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಈ ರೀತಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡು ಸ್ಟವ್ ಆಫ್ ಮಾಡಿ ನೀರನ್ನೆಲ್ಲ ಬಸಿದ್ಬಿಟ್ಟು ಸ್ವಲ್ಪ ತಣ್ಣೀರನ್ನ ಹಾಕಿ ಶಾವಿಗೆನ ತೆಗೆದಿಟ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಶಾವಿಗೆ ಉದ್ರುದ್ರಾಗಿರುತ್ತೆ. ನಂತರ ಮಿಕ್ಸರ್ ಜಾರ್ಗೆ 1/4 ಕಪ್ಪಷ್ಟು ಹಸಿಕಾಯಿ, ಖಾರಕ್ಕೆ ತಕ್ಕಂಗೆ ಹಸಿಮೆಣಸಿನ್ಕಾಯಿ, ಅರ್ಧ ಇಂಚ್ ಶುಂಠಿ, ಸ್ವಲ್ಪ ಜೀರಿಗೆನ ಸಹ ಹಾಕಿ ನೀರೇನು ಹಾಕ್ದಿರ ತರ್ತರಿಯಾಗಿ ರುಬ್ಬಿಟ್ಕೋಬೇಕು. ನಂತರ ಸ್ಟವ್ ಮೇಲೆ ಬಾಣಲಿನ ಇಟ್ಕೊಂಡು ಬೇಕಾಗಿರೋಷ್ಟು ಎಣ್ಣೆ ಹಾಕಿ ಕಡಲೆ ಬೀಜನ ಫ್ರೈ ಮಾಡಿಕೊಂಡು ನಂತರ ಸಾಸಿವೆ, ಕರಿಬೇವಿನ ಎಲೆ, ಸಣ್ಣದಾಗಿ ಹೆಚ್ಚಿರೋಂಥ 1 ಈರುಳ್ಳಿನ ಸಹ ಹಾಕಿ ಅದು ಸ್ವಲ್ಪ ಸಾಫ್ಟ್ ಆದಮೇಲೆ ನಾವು ರುಬ್ಬಿಟ್ಟಿರೋಂಥ ಮಸಾಲೆ ಹಾಗೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಸಹ ಹಾಕಿ ಅದರದ್ದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಶಾವಿಗೆ, ಹುರಿದಿಟ್ಟಿರೋ ಕಡಲೆ ಬೀಜ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಲೆಮನ್ನ ಸ್ಕ್ವೀಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷ ಹಾಗೆ ಬಿಟ್ಟರೆ ಸಕ್ಕ ಟೇಸ್ಟಿಯಾಗಿರೋ ಶಾವಿಗೆ ಉಪ್ಪಿಟ್ಟು ರೆಡಿ. ಇಷ್ಟ ಆಯ್ತಾ? ಮಿಸ್ ಮಾಡದೆ ವಿಡಿಯೋನ ಲೈಕ್ ಮಾಡಿ.